ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸುವಾಸು ಕಾರ್ನ ರೆಡಿ ಮಾಡಿಸ್ಬೇಕಂತೆ, ರೆಡಿ ಎಲ್ಲ ಕ್ಲೀನ್ ಮಾಡಿಸ್ಬೇಕಂತೆ, ಅದಕ್ಕೆ ಜೊತೆ ಕರ್ಕೊಂಡು ಹೋಯ್ತಾವನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ರಿವರ್ಸ್ ತಗೋತಾವನೆ ಅಣ್ಣ, ಇದು ಹಾಕ್ಬಾರ್ದಂತೆ, ಆದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಬೈಕಲ್ಲಿ ಕರ್ಕೊಂಬಂದು ಅದಕ್ಕೆ ಕೂದಲೆಲ್ಲ ಹಿಂಗೆ ಆಗ್ಬಿಟ್ಟೈತೆ. ಈಗ ಕಾರ್ ವಾಶ್ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದಿ, ಏನ್ ಮಾಡಕ್ ಕರ್ಕೊಂಡು ಹೋಗ್ತಿದ್ಯಾ? ಕಾರ್ ಸ್ವಲ್ಪ ವಾಶ್ ಮಾಡಿಸ್ಬೇಕು, ಗಲೀಜಾಗಿ ಹೋಗಿದೆ. ಕಾರ್ನ ವಾಶ್ ಮಾಡಿಸ್ಬೇಕಂತೆ, ಅದು ಸ್ಟೈಲಾಗಿ ಹೇಳ್ತಾವನೆ. ನೋಡಿ, ಇವ್ರದೇ ಕಾರು, ಸ್ವಂತ ಕಾರು, ಇವ್ರದೇ ಅಂಗಡಿ, ಸ್ವಂತ ಅಂಗಡಿ. ಬಾಡಿಗೆ ಕೊಟ್ಟಿದ್ರೆ ದುಡ್ಡಾರು ಬತ್ತಿತ್ತು. ಈಗ ಚನ್ನಪಟ್ಟಣಗ ಎಲ್ಲಿಗ? ಇಲ್ಲೇ ರಾಮನಗರ. ಕಾರ್ ತಗೊಂಡ್ರೆ ಈ ತರ ಕ್ಲೀನು, ಸರ್ವಿಸ್ಗಳು, ಆ ಇನ್ಶೂರೆನ್ಸು ಎಲ್ಲ ಕಟ್ಕೊಂಡು ಹಿಂಸೆ. ಅದಕ್ಕೆ ನಾವು ಕಾರೇ ತಗೊಳಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕಾರ್ ತಗೊಳಕ್ ದುಡ್ಡು ಇಲ್ಲ, ಸುಮ್ಮನೆ ಅಂತ ಇದೀನಿ. ಕೊನೆಗೂ ಕಾರ್ ಸರ್ವಿಸ್ ಮಾಡ್ಸಕ್ ಆಗ್ಲಿಲ್ಲ, ಯಾಕಂದ್ರೆ ಆಗ್ಲೇ ಇನ್ನೊಂದು ಕಾರ್ ಇತ್ತು. ಈಗ ಹೋಗ್ಬೇಕು, ಮತ್ತೆ ಈಗ ಒಂದ್ ಅರ್ಧ ಗಂಟೆ ಆದ್ಮೇಲೆ ಹೋಗ್ಬೇಕು. ಸದ್ಯಕ್ಕೀಗ ಏಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬರ್ತಾ ಇದೀವಿ. ಅದ್ ಬೇರೆ ನಾನು ಹಿಂದಿನ ಲಾಗಲ್ಲಿ ಏಮ ಅವ್ರ ಮನೆ ಅಂತ ಬೇರೆ ಹೇಳ್ಬಿಟ್ಟಿದೀನಿ. ಏಮ ಯಾರು ಅಂತ ತೋರಿಸ್ತೀನಿ, ಆದ್ರೆ ಅವಳ ರಿಯಾಕ್ಷನ್ ಹೆಂಗಿರ್ತದ ನಾನು ಲಾಕ್ಡೌನ್ ಆದ್ಮೇಲೆ ಗೊತ್ತಿಲ್ಲ. ಮನೆಗ್ ಕರೆದ್ಬಿಟ್ಟು 2 ಮೊಟ್ಟೆ ತರ ಕೇಳಿದ್ಲು, ಎರಡೆಲ್ಲ ಒಂಥರ ಕೇಳಿದ್ರು. ನಾನು 2 ತಂದಿದ್ದೀನಿ, ತಗೊಂಡ್ ಹೋಯ್ತಾ ಇದೀವಿ. ಸದ್ಯಕ್ಕೆ ಅಕ್ಕನ ರಿವೀಲ್ ಮಾಡಲ್ಲ. ಸದ್ಯಕ್ಕೆ ಏಮನ್ ಮನೆಗ್ ಬಂದ್ರೆ ಇದು ಅಡಿಗೆ ಮನೇಲಿ ಏನೂ ಇರ್ಲಿಲ್ಲ. ವೈಶೂಸ್ ಕಿಚನ್ಗೋಸ್ಕರ, ಅವ್ರ ಯೂಟ್ಯೂಬ್ ಚಾನಲ್ಗೋಸ್ಕರ ಏನೇನೋ ಎಲ್ಲ ಸೆಟ್ ಮಾಡಿ ಇಟ್ಟವ್ರೆ. ಎಷ್ಟು ಡೆಡಿಕೇಶನ್ ನೋಡಿ ಚಾನಲ್ ಮೇಲೆ. ನಮ್ಗೋಸ್ಕರ ಈಗ ಏಮ ಕೇಕ್ ಮಾಡೋಣ ಅಂತ ಐಟಮ್ಸ್ ರೆಡಿ ಮಾಡ್ತಾಳೆ. ಏನ್ ಕೇಕ್ ಮಾಡ್ತಾ ಇದೀಗ? ಬ್ರೌನೀಸ್ ಮಾಡ್ತಾಳೆ. ಕೇಕ್ ಅವಳ ವಾಯ್ಸ್ ನಿಜ ಕೆಡ್ತಾಗೈತೆ, ಅದಕ್ಕೆ ಏನು ಮಾತಾಡ್ತಾ ಇಲ್ಲ. ಬ್ರೌನೀಸ್ ಮಾಡಕ್ಕೆ ಎಲ್ಲ ವೇ ಮಾಡ್ಕೊಂತಾವಳೆ. ಫಸ್ಟ್ ಏನು ಬಟರು, ಎಷ್ಟು ಗ್ರಾಮ್ ಹೇಳ್ಬಿಡು ಒಂದೇ ಸಲಿ. 50 ಗ್ರಾಮ್ ಬಟರ್. ಸೊ ಏಮಂದು ವೈಶೂಸ್ ಕಿಚನ್ ಅಂತ ಒಂದು ಚಾನಲ್ ಐತೆ, ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಒಳ್ಳೊಳ್ಳೆ ಐಟಮ್ಸ್ನ ಹಾಕ್ತಾ ಇರ್ತಾರೆ, ನೀವು ನೋಡ್ಕೋಬೋದು, ಮಾಡ್ಕೋಬೋದು, ತಿಂತಾ ಇರ್ಬೋದು. ಆಮೇಲೆ ಯಾವುದೋ ಎಲ್ಲಿ ಅದು ಅವರು ಫ್ರೆಶ್ ಕೇಕ್ಸ್ನ ಸೆಲ್ ಕೂಡ ಮಾಡ್ತಾರೆ. ಕೇಕ್ ಸ್ಟೋರೀಸ್ ಬೈ ಹೇಮಾ. ಕಾಂಟ್ಯಾಕ್ಟ್ ನಂಬರ್ಗೆ ನನಗೆ ಕಮೆಂಟ್ ಮಾಡಿದ್ರೆ ಸಾಕು, ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆರ್ಡರ್ ಕಳಿಸ್ತೀವಿ, ತಿಳಿಸ್ತೀವಿ. ನೆಕ್ಸ್ಟ್ ಚಾಕ್ಲೇಟ್ ಹಾಕ್ತಾ ಇದ್ದಾರೆ. ಎಷ್ಟು ಗ್ರಾಮು? 90 ಗ್ರಾಮ್ಸ್ ಆಫ್ ಚಾಕ್ಲೇಟ್ಸ್. ಡಾರ್ಕ್ ಚಾಕ್ಲೇಟ್ ಅಲ್ವ ಇದು? ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಮನ್ ಚಾನಲ್ ವೈಶೂಸ್ ಕಿಚನ್. ವೈಶೂಸ್ ಕಿಚನ್ ಅವ್ರ ಚಾನಲ್ ಅವ್ರಿಗೆ ನೆನಪಿಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಚಾಕ್ಲೇಟ್ ನ 90 ಗ್ರಾಮ್ಸ್ ವೇ ಮಾಡ್ಕೊಂಡವ್ರೆ. ನೆಕ್ಸ್ಟ್ ಏನ್ ಹಾಕ್ತೀರಾ? ಫುಲ್ ಇರ್ಲಿ, ಬಾರಲ್ಲ, ಜನ ನೋಡ್ಕೊಂಡ್ ಮಾಡ್ಕೊಂಡ್ ತಿನ್ಲಿ ಪಾಪ. ನೆಕ್ಸ್ಟ್ ಆಯಿಲ್ ಹಾಕ್ತಾ ಇದಾರೆ. ಆಯಿಲ್ ಎಷ್ಟು ಗ್ರಾಮು? 20 ಗ್ರಾಮ್ಸ್ ಆಫ್ ಆಯಿಲ್. ಎಲ್ಲ ನೋಡ್ಕೊಂಡ್ ಮಾಡ್ತಾವ್ರೆ, ಎಲ್ಲ ಮರ್ತೋಗ್ಬಿಟ್ಟವ್ರೆ ಅವರು ಕ್ಲಾಸ್ಗೆ ಹೋಗಿ. ಈಗ MBA ಬೇರೆ ಮಾಡ್ತಾವ್ರೆ, ಅದಕ್ಕೋಸ್ಕರ ಎಲ್ಲ ಮರ್ತೋಗವ್ರೆ. ಇವಾಗ ಬ್ರೌನ್ ಶುಗರ್ ಹಾಕ್ತಾವ್ರೆ. ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬ್ರೌನ್ ಶುಗರ್ ಅಂದ್ರೆ ಇದು ಸಕ್ಕರೆ, ಬೇರೆ ತರ ಬ್ರೌನ್ ಶುಗರ್ ಅಲ್ಲ. ಬೂಸ್ಟ್ ಇದ್ದಂಗ ಐತೆ. ಎಷ್ಟು ಗ್ರಾಮು? 70 ಗ್ರಾಮ್ಸ್ ಆಫ್ ಬ್ರೌನ್ ಶುಗರ್. ಅದು ನಮ್ ಗ್ರಾಮ್ಗೆ ಇಲ್ಲ ಅಂದ್ರೆ 1,000 ರೂಪಾಯಿ ಬಿದ್ದೈತೆ. A few moments later. ತಮಾಷೆ ಮಾಡ್ತಾ ಇದೀನಿ, ಇದು ಕೇಕ್ ಮಾಡೋ ಬ್ರೌನ್ ಶುಗರ್. ಈಗ 46 ಗ್ರಾಮ್ಸ್ ಆಫ್ ಮೈದಾನ ವೇ ಮಾಡ್ಕೊಂತವ್ರೆ.
ನೀವು ಇದೇ ಥರ ಕೇಕ್ ಬರಬೇಕು ಅಂದರೆ ಬ್ರೌನೀಸ್ ಬರಬೇಕು ಅಂದರೆ ನೀಟಾಗಿ ನೋಡ್ಕೊಳ್ಳಿ. ನಾನು ಏನು ಹೇಳಿದ್ರು ಶಾವಾಗಲೇ 1 ಗ್ರಾಮ್ ಜಾಸ್ತಿ ಆಗುತ್ತೆ, ತೊಂದರೆ ಇಲ್ಲ. ಡಚ್ ಪ್ರಾಸೆಸ್ ಈಗ ಕೋಕೋ ಪೌಡರ್ ಹಾಕ್ತಾರೆ, ಪೌಡರ್ ಮೂಸು ಒಂಥರ ಚೆನ್ನಾಗಿಲ್ಲ. ಮಾಮೂಲಿ ಅಲ್ಲಿ ನ್ಯಾಚುರಲ್ ಐತೆ ನೋಡು, ಇದು ನ್ಯಾಚುರಲ್ ಅಂದ್ರೆ ಇದು ಅದು ನ್ಯಾಚುರಲ್ ಕೋಕೋ ಪೌಡರ್ ಅಂತೆ, ಇದು ಯಾವ್ದೋ ಡಚ್ ಕೋಕೋ ಪೌಡರ್ ಅಂತೆ. ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ಜಾಸ್ತಿ ಫ್ಲೇವರ್ ಕೊಡುತ್ತೆ, ಚಾಕ್ಲೇಟ್ ತರ. ಅದು ಸ್ವಲ್ಪ ಕಮ್ಮಿ. ಎಷ್ಟು ಗ್ರಾಮ್ ಇದು? ಇದು 16 ಗ್ರಾಮ್ಸ್ ಆಫ್ ಡಚ್ ಕೋಕೋ ಪೌಡರಾ? ಡಚ್ ಪ್ರಾಸೆಸ್ಡ್ ಕೋಕೋ ಪೌಡರ್. ನೀವು ನಾರ್ಮಲ್ ಕೋಕೋ ಪೌಡರ್ ಹಾಕ್ಬೋದು, ತೊಂದರೆ ಇಲ್ಲ. 16 ಗ್ರಾಮ್ಸ್ ಆಫ್ ಕೋಕೋ ಪೌಡರ್. ಈಗ ಸ್ವಲ್ಪ ಸಾಲ್ಟ್ ಹಾಕಿದ್ರು. ಇವನು ಮಜಾ ತಗೊಂತವನೆ, ನಾನು ಲಾಗ್ ಮಾಡ್ತಾ ಇದ್ರೆ ನನ್ನ ಮಗ ಮಜಾ ತಗೋತಾವನೆ. ಈಗ ಇದನ್ನ ಮೆಲ್ಟ್ ಮಾಡ್ಕೊಂಡ್ ಬರಕ್ ಹೋಯ್ತಾವ್ರೆ. ಸರಿ, ಹೋಗ್ಬೋದು ನೀವು. ಬಂದವ್ರೆ, ಸಾರಿ, ಈಗ ಮೆಲ್ಟ್ ಮಾಡ್ಕೊಂಡ್ ಬಂದವ್ರೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡವಳೆ. ಈಗ ಮಿಕ್ಸ್ ಮಾಡಿ ಬೇಕ್ ಮಾಡಬೇಕು. ಲಾಸ್ಟ್ ಅಲ್ಲಿ ಕ್ಯಾಸ್ಟರ್ ಶುಗರ್ ಆಗಿರ್ಲಿಲ್ಲ, ಅದಕ್ಕೆ ಕ್ಯಾಸ್ಟರ್ ಶುಗರ್ ನ ವೇ ಮಾಡ್ಕೊಂತವ್ರೆ. ಎಷ್ಟು ಗ್ರಾಮು? 74. ಕ್ಯಾಸ್ಟರ್ ಶುಗರು 74 ಗ್ರಾಮ್ಸ್ ವೇ ಮಾಡ್ಕೊಂತವ್ರೆ. ಇದೆಲ್ಲ ಆದ್ಮೇಲೆ ಮಿಕ್ಸ್ ಮಾಡ್ತಾರೆ, ನೋಡ್ಕೊಳ್ಳಿ. ಸೊ ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂತವ್ರೆ, ಬೀಟ್ ಮಾಡ್ಕೊಂತವ್ರೆ, ಬೀಟರ್ ತಗೊಂಡು. ಜಾಗ ಬಿಡ್ಬೇಕು. ಸೊ ಈಗ ಒಂದ್ ಮೊಟ್ಟೆನ ಬೀಟ್ ಮಾಡ್ತಾರೆ. ವೈಟ್ ಕಲರ್ ಫೋಮ್ ತರ ಆಗ್ಬೇಕಲ್ಲ? ಬರೀ ವೈಟ್ ಹಾಕಿದ್ರೆ ದೊನ್ನೆ ಬಿರಿಯಾನಿಗೆ ಹೋಗಿ ಸುಮ್ನಿರ. ಇಷ್ಟೇನಾ? ಈಗ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಕೋಬೇಕು. ಅದು ಇದು ಏನದು ಬ್ರೌನ್ ಶುಗರ್ ಹಾಕ್ತವ್ರಿ. ಈಗ ಹಾಕು, ಬ್ರೌನ್ ಶುಗರ್ ಹಾಕಿ ಮತ್ತೆ ಬ್ಲೆಂಡ್ ಮಾಡ್ಕೊಂಡ್ರು. ಈಗ ಯಾವುದು? ಈಗ ಕ್ಯಾಸ್ಟರ್ ಶುಗರ್ನ ಬ್ಲೆಂಡ್ ಮಾಡ್ಕೊಂತವ್ರೆ. ಇಷ್ಟೇನಾ? ಈಗ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಕೋಬೇಕು. ಅದು ಇದು ಏನದು ಬ್ರೌನ್ ಶುಗರ್ ಹಾಕ್ತವ್ರಿ. ಈಗ ಹಾಕು, ಬ್ರೌನ್ ಶುಗರ್ ಹಾಕಿ ಮತ್ತೆ ಬ್ಲೆಂಡ್ ಮಾಡ್ಕೊಂಡ್ರು. ಈಗ ಯಾವುದು? ಈಗ ಕ್ಯಾಸ್ಟರ್ ಶುಗರ್ನ ಬ್ಲೆಂಡ್ ಮಾಡ್ಕೊಂತವ್ರೆ. ನೆಕ್ಸ್ಟ್ ಕ್ಯಾಸ್ಟರ್ ಶುಗರ್ನ ಬ್ಲೆಂಡ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಮಾಡಿದ್ರು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಂತವ್ರೆ ಫ್ಲೇವರ್ಗೋಸ್ಕರ. ನೆಕ್ಸ್ಟು ಚಾಕ್ಲೇಟು ಮತ್ತೆ ಬಟರು ಮೆಲ್ಟ್ ಆಗಿರೋಂಥ ಮಿಶ್ರಣನ ಬೀಟ್ ಆಗಿರೋಂಥ ಮಿಶ್ರಣಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತವ್ರೆ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರು. ನೆಕ್ಸ್ಟು ಲಾಸ್ಟ್ಗೆ ಈಗ ಮೈದಾ ಮತ್ತೆ ಕೋಕೋ ಹಾಕಂತವ್ರೆ. ಅದು ಡಚ್ ಎಕ್ಸ್ಟ್ರಾಕ್ಟೆಡ್ ಕೋಕೋ, ಡಚ್ ಪ್ರಾಸೆಸ್ಡ್. ಏನೋ ನಮ್ಗೆ ಗೊತ್ತಾಗಲ್ಲ, ಕ್ಷಮಿಸ್ಬಿಡು ಸ್ವಲ್ಪ. ಈಗ ಸ್ವಲ್ಪ ಹಾಕೊಂಡು, ಸ್ವಲ್ಪ ಆಯಿಲ್ ಹಾಕೊಂಡು, ಸ್ವಲ್ಪ ಪೌಡ್ರ್ ಹಾಕೊಂಡು ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಇದೇ ಥರ ಬೀಟ್ ಮಾಡ್ಕೊಬೇಕು. ಹೆಂಗೆಂಗೋ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಇದೇ ಥರ ಸೀವ್ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಲಾಸ್ಟ್ ಒಂದ್ಸಲಿ ಬೀಟ್ ಮಾಡ್ಕೊಂಡ್ರೆ, ಬ್ಲೆಂಡ್ ಮಾಡ್ಕೊಂಡ್ರೆ ಮುಗಿಯುತ್ತೆ. ಆಮೇಲೆ ಕೇಕ್ನ ಮಿಶ್ರಣ ರೆಡಿ ಇದೆ. ನಮ್ ಸುವಾಸ್ ನನ್ಗಿನ್ ಚೆನ್ನಾಗಿ ಹೇಳ್ತಾನೆ. ಹೇಳ, ಬ್ರೌನಿ ಕೇಕಿನ ಮಿಶ್ರಣ ರೆಡಿ ಇದೆ. ಅವನಿಗೊಂದು ಹೋಟ್ಲಿಗೆ ಕೊಡೋಣ ಅಂತಿದೀವಿ. ನನಗೆ ಇಟ್ಕೊಡಿ, ನಾನು ಕೇಕ್ ಮಾಡ್ತೀನಿ. ಏನ್ ಮಾಡ್ತೀಯ? ನಾನು ಫೈನಾನ್ಸ್ ಮಾಡ್ತೀನಿ. ನಾನ್ ಫೈನಾನ್ಸ್ ಓದಿರೋದು, ಇವನ್ ಮಾಡ್ತಾನಂತೆ. ನಾನು ಏನ್ ಬಿಲ್ ಎಕನಾಮಿ ನೋಡ್ಕೋತೀನಿ. ಹಂಗೆ ತಿನ್ಬಿಟ್ರೆ ಮಧ್ಯ ಆನೇ ಮಾಡಿಲ್ಲ, ಆಗ್ಲೇ ಮಾಡಿಬಿಟ್ಟು ಕೂತಿದೀವಿ. ಈಗಾಗ್ಲೇ ಮಿಶ್ರಣ ರೆಡಿ ಆಗಿದೆ. ಒಂದ್ ಸ್ವಲ್ಪ ತಿರಿ. ಈಗ ಪ್ರೀ ಹೀಟ್ ಮಾಡ್ಬೇಕಲ್ಲ, ಪ್ರೀ ಹೀಟ್ ಕಾವಲೆ ಇಡ್ಬೇಕಾಯ್ತು. ಜೊತೆ ಪ್ರೀ ಹೀಟ್ ಇಟ್ಟಿರ್ಲಿಲ್ಲ, ಈಗ ಇಡ್ಬೇಕು.
ಮಿಶ್ರಣ ರೆಡಿ ಇದೆ. ಈಗ ಪ್ರೀ ಹೀಟ್ ಮಾಡ್ಬಿಟ್ಟು ಇದಕ್ಕೇನ ಆ ಮಿಶ್ರಣನ ಈ ಬ್ರೌನಿ ಟ್ರೇಗೆ ಹಾಕ್ಬಿಟ್ಟು ಇದ್ರೊಳಗೆ ಇಡ್ತಾರೆ. 180 ಡಿಗ್ರಿಗೆ ಪ್ರೀ ಹೀಟ್ ಮಾಡಕ್ ಇಟ್ಟವ್ರೆ. ಎಷ್ಟು ನಿಮಿಷ? 15 ಮಿನಿಟ್ಸ್ ಪ್ರೀ ಹೀಟ್ ಮಾಡಕ್ ಇಟ್ಟವ್ರೆ. ಈಗ ಬ್ರೌನಿ ಬ್ಯಾಟರ್ ರೆಡಿ ಆಗಿದೆ. ಬ್ರೌನಿ ಬ್ಯಾಟರ್ನ ತಗೊಂಡು ಈ ಟ್ರೇಗೆ ಶಿಫ್ಟ್ ಮಾಡ್ಕೊಂತಾರೆ. ಪ್ರೀ ಹೀಟ್ ಆದ ತಕ್ಷಣ ಬೇಕ್ ಮಾಡ್ತಾರೆ. ದಟ್ಸ್ ದ ಲಾಗ್ ಅಲ್ಲ, ದಟ್ಸ್ ದ ಕೇಕ್. ಸಾರಿ, ದಟ್ಸ್ ದ ಬ್ರೌನಿ. A few moments later. ಇದು ಚಾಕೋ ಚಿಪ್ಸು. ಬೇಕಾದ್ರೆ ಮಾತ್ರ ಹಾಕೋಬಹುದು. ಇವ್ರ ಮನೇಲಿ ಜಾಸ್ತಿ ಇತ್ತು ಅಂತ ಹಾಕ್ತಾಳೆ. ಖಾಲಿ ಆಗ್ಲಿ ಅಂತ ನೋಡಿ. ನಾವ್ ಎಂತ ಮಿಕ್ಕಗಳು ಖಾಲಿ ಆಗ್ಲಿ ಅಂತ ಹಾಕ್ಸ್ಕೊಂಡ್ ತಿಂತಾ ಇದೀವಿ. ಇದೇ ರೀತಿ ಮೋಲ್ಡ್ಗೆ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಮೇಲೆ ಚಾಕೋ ಚಿಪ್ಸ್ ಆಡ್ ಮಾಡ್ಕೊಂತವ್ರೆ. ಈಗ ಪ್ರೀ ಹೀಟ್ ಆಗ್ತಾ ಇದೆ. ಈಗ ಬ್ರೌನೀಸ್ ಮಾಡಿ ಇಟ್ಟಿದ್ದಾಯ್ತು. ಈಗ ಅವರು ಮಾಡಿರೋ ಗಲೀಜ್ನ ಕ್ಲೀನ್ ಮಾಡ್ತಾವ್ರೆ. ಇಷ್ಟೇ ವಿಷಯ. ಮುಖ ತೋರಿಸ್ತಾ ಇದೀನಾ? ತೊಳೆಯೋದು ನಾನೇ ತೊಳೆದಿದ್ದೀನಂತೆ, ನೀನ್ ತೊಳೆಯಕ್ಕೆ ಅಂತ. ನಾನು ಸುವಾಸು ಬ್ರೌನೀಸ್ ತಿನ್ನಕ್ಕೆ ಕಾಯ್ತಾ ಇದೀವಿ. ಅದಿಲ್ಲಿ ಬೇಕಾಗ್ತೈತೆ. ಏಮಾಲ್ ಪಾತ್ರೆ ತೊಳಿತಾವ್ರೆ. A few moments. ಬ್ರೌನೀಸು ರೆಡಿ ಆಗಿದೆ. ಆಗೈತಾ? ಸೋಡಾನೇ ಹಾಕ್ಲಿಲ್ಲ ನೀನು? ಬೇಕಿಂಗ್ ಸೋಡಾ. ಎಸ್, ಬ್ರೌನೀಸ್ ಆರ್ ರೆಡಿ. ಈಗ ಬ್ರೌನೀಸ್ ರೆಡಿ ಆಗಿದೆ. ಸ್ವಲ್ಪ ಕೂಲ್ ಆದ್ಮೇಲೆ ತಿನ್ಬೇಕು. ಬ್ರೌನೀಸು ರೆಡಿ ಆಗಿದೆ. ತಿನ್ನಕ್ಕೆ ಸಿದ್ಧರಾಗಿದ್ದೀವಿ. ಎಲ್ಲ ಕೂತವ್ರೆ. ಅವ್ರನ್ನ ವಿಡಿಯೋ ತಗೊಳಲ್ಲ. ಸುವಾಸಪ್ಪನ್ ತೋರಿಸ್ತೀನಿ. ನೋಡ್ಕೊಳ್ಳಿ, ಬ್ರೌನೀಸ್ನ ನೋಡ್ಕೊಳ್ಳಿ. ಇವಾಗ ಬ್ರೌನೀಸ್ ಈಗ ಬ್ರೌನೀಸ್ ಟೇಸ್ಟ್ ಮಾಡ್ತಾ ಇದೀನಿ. ಹೇಗಿದೆ ಸುಭಾಷ್? ಚೆನ್ನಾಗೈತೆ. ಚೆನ್ನಾಗೈತೆ. ನೀನ್ ತಿನ್ಲಿಲ್ವಾ? ನೀನ್ ತಿನ್ಲಿಲ್ವಾ? ಬ್ರೌನೀಸ್ ಮಾತ್ರ ಮಸ್ತಾಗೈತೆ. ಇದೇ ತರ ರೆಸಿಪಿಗೆ ವೈಶಸ್ ಕಿಚನ್ನ ಈಗ ಹೆಸರು ಚೇಂಜ್ ಮಾಡಿದಾರಂತೆ, ವೈಷ್ಣವಿ ರಾಮ್. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹೇಮಂತ್ ಚಾನಲ್ನ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವೆರೈಟಿಯಾಗಿ ಅವ್ರ ಚಾನಲಲ್ಲಿ ಕುಕಿಂಗ್ ಸ್ಕಿಲ್ಸ್ ಹಾಕಿದ್ದಾರೆ. ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡಿ ನೀವು ಮಾಡ್ಕೊಳ್ತೀನಿ. ಸೊ ಈ ಲಾಗು ನಾವೆಲ್ಲೋ ಹೋಗಿ ಎಲ್ಲೋ ಬಂದು ಇಲ್ಲಿ ಬಂದಿದ್ದಕ್ಕೆ ಈಗ ಎಂಡ್ ಮಾಡೋ ಟೈಮು. ಇಲಾಗ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಕೂಡ ಮಾಡಿ. ಸದ್ಯಕ್ಕೆ ನಾವು ಕಾರ್ ಸರ್ವಿಸ್ ಮಾಡ್ಸಕ್ಕೆ ಹೋಗ್ಬೇಕು. ಸದ್ಯಕ್ಕೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬೈ.